ಇನ್ನು ಫೆಬ್ರವರಿ 13ಕ್ಕೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ರೆಡಿ ಆಗ್ತಿದ್ದಾರೆ. ಹೌದು, ರಾಜ್ಯ ಸರ್ಕಾರ 1,000 ದಿನ ಪೂರ್ಣಗೊಳಿಸುವ ಹಿನ್ನೆಲೆ ಹಾವೇರಿಯಲ್ಲಿ ಫೆಬ್ರವರಿ 13ರಂದು ಬೃಹತ್ ಸಾಧನಾ ಸಮಾವೇಶ ಆಯೋಜಿಸಲಾಗ್ತಾ ಇದೆ. ಹಾವೇರಿ ಹೊರವಲಯದ ಅಜ್ಜನಗುಡಿ ಪ್ರದೇಶದಲ್ಲಿ ಬರೋಬ್ಬರಿ 100 ಎಕರೆ ಜಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೇವರಾಜ ಅರಸು ಅವರ ದೀರ್ಘಾವಧಿ ಸಿಎಂ ದಾಖಲೆ ಮುರಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಮೊದಲ ಸಮಾವೇಶ ಆಗಿದೆ. ಸುಮಾರು 3 ಲಕ್ಷ ಜನರನ್ನ ಸೇರಿಸುವ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೂ ಆಹ್ವಾನವನ್ನ ನೀಡಲಾಗಿದೆಯಂತೆ. ಈ ಸಮಾವೇಶದಲ್ಲಿ ಸಾವಿರಾರು ಜನರಿಗೆ ಹಕ್ಕು ಪತ್ರಗಳ ವಿತರಿಸಲು ಪ್ಲಾನ್ ಮಾಡಲಾಗಿದೆ. ಹೀಗಾಗಿ ಸಚಿವರಾದ ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಶಿವಾನಂದ ಪಾಟೀಲ್ ಬಹಳಷ್ಟು ಬ್ಯುಸಿ ಆಗಿದ್ದು ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ. ಸಿದ್ದರಾಮೋತ್ಸವ ಮಾಡಿದಾಗ ದಾವಣಗೆರೆಯಲ್ಲಿ 2022 ಸನ್ನಿವೇಶದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಂತ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರ ಆಗಿದ್ರು. ಹಾಗಾಗಿ ಈ 3 ಲಕ್ಷ ದೊಡ್ಡದು ಅನ್ನೋಂತೇನಲ್ಲ, 10 ಲಕ್ಷ ಸಾಧನೆ ಸಿದ್ದರಾಮಯ್ಯ ಮಾಡಿದ್ದಾರೆ. ಯಾಕೆಂದ್ರೆ ಆ ದಾವಣಗೆರೆ, ಹಾವೇರಿ ಭಾಗದಲ್ಲಿ ಕುರುಬ ಸಮುದಾಯ ಸೇರಿದಂತೆ ಅಲ್ಪಸಂಖ್ಯಾತರು ಅಹಿಂದ ವೋಟರ್ಸ್ ಜಾಸ್ತಿ. ಹಾಗಾಗಿ ಸಿದ್ದರಾಮಯ್ಯ ಕಾರ್ಯಕ್ರಮ ಮೈಸೂರಿಗಿಂತ ಹೆಚ್ಚು ಸಕ್ಸಸ್ ಆಗೋದು ದಾವಣಗೆರೆ, ಹಾವೇರಿ ಈ ಭಾಗದಲ್ಲಿ. ಹಾಗಾಗಿ ಇನ್ನೂ ಜಾಸ್ತಿ ಜನ ಸೇರಿಸಬಹುದು. ಅಧಿಕಾರ ಇಲ್ದಿರ್ಬೇಕಾದ್ರೆ 10 ಲಕ್ಷ ಸೇರಿಸವ್ರೆ ಸಿದ್ದರಾಮೋತ್ಸವ ಮಾಡಿ. ಈಗ ಅಟ್ಲೀಸ್ಟ್ ಅವರು ಕಂಟಿನ್ಯೂ ಮಾಡಲಿ ಅಂತ ಪ್ರೆಜರ್ ಹಾಕಕ್ಕೋ ಅಥವಾ ವಿದಾಯದ ಸಭೆಗೋ ಒಂದು 10-15 ಲಕ್ಷ ಸೇರಿಸಿದ್ರೆ ಆಗಿರೋದು. ಸರ್ಕಾರ ಬೇರೆ ಇತ್ತು.